ನಮಸ್ಕಾರ. ನನ್ನ ಹೆಸರು ಕವನ ನಾಯಕ್. ನೆಲಮುಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತಗಳು. ಇವತ್ತು ನಾವು ಬೆಂಗಳೂರಿನ ಎಲೆಕ್ಟ್ರಾನಿಸಿಟಿ ಸಮೀಪದ ಅನಂತನಗರದಲ್ಲಿ ಇದ್ದೇವೆ. ಇಲ್ಲಿ ಯಾಕೆ ಬಂದಿದ್ದೀವಿ ಎಂದು ತಿಳಿಸುತ್ತೇನೆ. ಇಲ್ಲಿ GSB ವೆಲ್ಫೇರ್ ಅಸೋಸಿಯೇಷನ್ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಹೆಸರು ಅಮ್ಜಿಗೆಲ್ಲೆಲೆ ಖಾಂಜವಳ್ ಎಂದರೆ ಕೊಂಕಣಿಯವರ ನಮ್ಮವರ ತಿಂಡಿ ತಿನಿಸುಗಳು. ಇದರ ವಿಶೇಷತೆ ಏನೆಂದರೆ ಹಲವಾರು ತಿಂಡಿ ತಿನಿಸುಗಳು ಕೊಂಕಣಿಯವರಲ್ಲಿ ಇದೆ. ಇದನ್ನು ತಿಳಿಸುತ್ತೇನೆ. ಇದರಲ್ಲೂ ವಿಶೇಷ ಏನೆಂದರೆ ಪತ್ರೊಡೆ, ಪಣ್ಸ ಮುದ್ದೋ, ಪನ್ಪೊಳೋ ಎಂದರೆ ನೀರ್ದೋಸೆ, ಪ್ಯಾಜ್ ಅಂದರೆ ಏನು? ಅಕ್ಕಿಯಿಂದ ಮಾಡುವ ಗಂಜಿ. ಗಂಜಿ ಕುಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗಂಜಿಯ ಜೊತೆ ತುಪ್ಪ, ಉಪ್ಪು ಹಾಗೂ ಚಟ್ನಿ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಗೋಳಿ ಬಜೆ, ಮಂಗಳೂರು ಬನ್ಸ್ ಇಂಥ ತರತರವಾದ ವಿಧವಾದ ತಿಂಡಿ ತಿನಿಸುಗಳು ಇಲ್ಲಿ ಕಾಣಸಿಗುತ್ತದೆ. ನಾವು ಇವತ್ತು ಇಲ್ಲಿಯ ವಿಶೇಷತೆ, ಆಹಾರವನ್ನು ಹೇಗೆ ತಯಾರಿಸುತ್ತಾರೆ, ಕೊಂಕಣಿ ಜನರ ವೇಷಭೂಷಣ ಹಾಗೂ ಮನರಂಜನೆಯನ್ನು ಮಾಡೋಣ ಬನ್ನಿ. ದೇಹಕ್ಕೆ ಊಟ ಎಷ್ಟು ಮುಖ್ಯವೋ ಹಾಗೆಯೇ ಮನಸ್ಸಿಗೆ ಮನರಂಜನೆಯು ತುಂಬ ಮುಖ್ಯ. ಇಲ್ಲಿ ಊಟವಲ್ಲದೆ ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕರಾವಳಿ ಕಡೆಯ ಕಲೆಗಳಲ್ಲಿ ಪ್ರಮುಖವಾದ ಕಲೆ ಯಕ್ಷಗಾನ. ಈ ಯಕ್ಷಗಾನ ಕಾರ್ಯಕ್ರಮವನ್ನು ಇಲ್ಲಿ ನಡೆಸುತ್ತಿದ್ದಾರೆ. ಕಂಸವಧೆ ಪ್ರಸಂಗವನ್ನು ಇಲ್ಲಿ ಮಾಡಿದ್ದಾರೆ. ಯಕ್ಷಗಾನವೆಂದರೆ ಮದ್ದಳೆ, ಚೆಂಡೆ, ಭಾಗವತರು ಹಾಡಿ ವೇಷಭೂಷಣ ಧರಿಸಿ ನೃತ್ಯರೂಪಕದಲ್ಲಿ ಕತೆ ತಿಳಿಸುತ್ತಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಯಕ್ಷ ಸಂಭ್ರಮ ತಂಡದ ಶಂಕರ್ ಬಾಳಕುದ್ರು ಅವರು ಹಾಗೂ ಅವರ ಶಿಷ್ಯವರ್ಗ. ಈ ಶಿಷ್ಯವರ್ಗದಲ್ಲಿ ನಾನು ಕೂಡ ಸೇರಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ಯಕ್ಷಗಾನವಲ್ಲದೆ ತರತರವಾದ ಮನರಂಜನಾ ಕಾರ್ಯಕ್ರಮಗಳು ಇದ್ದವು. ಜನಪದ ನೃತ್ಯ, ಭಜನೆ, ತಬ್ಲಾ ವಾದನೆ, ಹಾಡು ಇಂತಹ ವಿಧವಾದ ಕಾರ್ಯಕ್ರಮಗಳನ್ನು ಇಲ್ಲಿ ಕಾಣಸಿಗುತ್ತದೆ. ಇವಾಗ ಒಂದು ರೌಂಡ್ ಹೋಗಿ ಬರೋಣ.
सगळ्या लेडीज त्यांनी एक सान एक डान्स परफॉर्मन्स दाखयताची पळोवका प्रीती आणि शणै टीम Aponu givnu yore tuwa vadi Chulsi mana mele lagi lagi Yeah yeah Kamata ratri palle gauji masti Come on come on come on guys Dakaya challenge start Happy weekend enjoy korya Dorke Mamano mayra yeya tu Amchi vela yekade medya Yore Etana sori ekshana Yore Ulasu ottu mente Yore Etana sori ekshana Yore Ulasu mari vartan Yore Cricket khelya together Yore Mari to boundary sixer Yore Ulara anka manglura Yore Vanduya kushi sakka Kaya sama kaya ka Ulu ponda naiche varantu Recipe nave food kotantu Haru vaitu pottantu Yeah Chirai ponda santantu Samosa baby Tomato sauce nakulu mali Baby corn hula Shamai Batti saraya piyawa beja butti Kula ice cream Yo tuwa Khatana sodi ekshana Yore Ulasa ottu meltan Yore Yetana sodi ekshana Yore Urgasu vari battan Yore Cricket khelya together Yore Mari to boundary sixer Yore Kulara anka manglura Yore Vanduya kushi sakka You the tears we give my life ನಮಸ್ಕಾರ ಅಂದ್ರೆ ಹಾ ಇದು ನಮ್ಗೆ ಹೇಳುದಿಲ್ವಾ ಬಡಿರ ಪರಾಕ್ರಮ ಕಂಟಿಲ್ಲ ಅಷ್ಟು ದೊಡ್ಡ ಜನ ಯಾರು ಅಂತ ಬೇಕು ಆಗ್ಲಿ ಪರಿಚಯ ಆಗ್ಲಿಲ್ಲ ಅಂತ ಆಯ್ತು ಹಾ ಗೊತ್ತಾಗಿಲ್ವ ಇಲ್ಲ ಯಾರು ಈ ಮಧುರೆಗೆ ಯಾರು ಅಂತ ಕೇಳಿದ್ದೀರಿ ಸ್ವಾಮಿ ಕಂಸ ಮಹಾರಾಜ ಅಂತ ಕೇಳಿ ಹೌದು ಅವರು ಒಬ್ಬರೇ ಇರೋದು ಈ ಮಧುರೆಯಲ್ಲಿ ಬೇರೆಯವರೆಲ್ಲ ಮನುಷ್ಯರಲ್ಲ ಯಾರಿದ್ದಾರೆ ಎಲ್ಲರೂ ಇದ್ದಾರೆ ಹೌದಾ ಅದರಲ್ಲಿ ಯಾರು ಬೇರೆ ಯಾರು ಅಲ್ಲ ಸ್ವಾಮಿ ಆ ಕಂಸ ಮಹಾಪ್ರಭುಗಳ ಹೊಟ್ಟೆಯನ್ನು ಮಡಿ ಮಾಡುವಂತಹ ಏಕೈಕ ವ್ಯಕ್ತಿ ಅಂದ್ರೆ ನಾನೇ ಅಂದ್ರೆ ಅಂದ್ರೆ ಅವರ ಬಟ್ಟೆ ಒಗೆಯುವವ ನಾನು ರಾಜ ರಜಕ ಓ ಅಗಸನ ಅಗಸನ ಏನ್ ಅಗಸನ ಅಂದ್ರೆ ನಿಮ್ ಮೂರ್ನಲ್ಲಿ ಉದುರಿ ಬಿದ್ದವ್ರ ನಾವು ಅಲ್ಲ ಕೇಳಿದ್ವಿ ಮತ್ತೆ ಜನ ಅಂದ್ರೆ ಅಷ್ಟು ಸಣ್ಣದು ಅಂತ ಭಾವಿಸಿದ್ದೀರಾ ಏನು ಹೆಚ್ಚು ಅಂತ ಬೇಕಲ್ಲ ಏನು ಕಡಿಮೆ ಅಂತ ಬೇಡ ಸ್ವಾಮಿ ಯಾವ್ದ್ರಲ್ಲಿ ಹೆಚ್ಚು ಈಗ ಹೆಚ್ಚು ಕಡಿಮೆ ಅನ್ನೋದಕ್ಕಿಂತ ಈಗ ನಮಗೆ ಅವರಿಗೇನು ಬಹಳ ಅಂತ ವ್ಯತ್ಯಾಸ ಏನಿಲ್ಲ ಹೌದಾ ಹೇಗೆ ಎಲ್ಲ ಒಂದೇ ಅರಸರು ಒಂದೇ ಅಗಸರು ಒಂದೇ ಅದೇ. ಅರಸ ಎಷ್ಟು ಅಕ್ಷರ 3 ಅಕ್ಷರ ಅಗಸ ಎಷ್ಟು ಅಕ್ಷರ 3 ಅಕ್ಷರ ಮತ್ತೆ ಮೂರು ಎಲ್ಲ ಒಂದೇ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಹಾ 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 ಅವ್ರು ಇರುವುದು ಎಲ್ಲಿ ಅವರು ಅರಮನೆಯಲ್ಲಿ ನಾವಿರುವುದು ಅರೆಮನೆಯಲ್ಲಿ ಹಾ ಸೂರ್ಯ ಚಂದ್ರ ಎಲ್ಲ ಒಳಗಿಂದಲೇ ಕಾಣ್ತದೆ ಹೌದಾ ಹಾಗೆ ಆಮೇಲೆ ಅವರು ಮಲಗುವುದು ಶಯ್ಯಾಗ್ರಹ ನಾವು ಮಲಗುವುದು ಹಾ ಸೊಳ್ಳೆ ಗ್ರಹ ಒಳ್ಳೆ ಗ್ರಹ
ಒಳ್ಳೆ ಗ್ರಹ ಹೌದು, ಆದ್ರೆ ಬಹಳ ಜಾಗ್ರತೆ ಮಾಡ್ಬೇಕು ಈಗ. ಹಾ ಮತ್ತೆ ಅದು ಈ ಸೊಳ್ಳೆ ಕಚ್ಚುವುದ್ರಿಂದ ಕೆಲವು ರೋಗ ಬರ್ತದೆ ಅಂತ ಎಲ್ಲ ಸುದ್ದಿ ಆಗಿದೆ. ಹಾಗಾಗಿ ಹೌದೌದು. ಹೌದಪ್ಪ. ಹಾ. ಇನ್ನು ಅವ್ರು ಏರುವುದು, ಕುದುರೆ. ನಾವು ಏರುವುದು ಯಾವುದು? ಕತ್ತೆ. ಕತ್ತೆ. ಆ? ಕತ್ತೆ. ಕತ್ತೆ ಅಂದ್ರೆ ಏನು ಅಷ್ಟು ಸಸರ್ವ? ಯಾಕೆ? ಕತ್ತೆ ಎನ್ನುವ ಶಬ್ದಕ್ಕಿರುವ ಇದು ನಿಮಗೆ ಗೊತ್ತಿಲ್ಲ ಸ್ವಾಮಿ. ಏನು? ಕತ್ತೆ ಎನ್ನುವ ಶಬ್ದಕ್ಕೆ ಎಷ್ಟು ಶಕ್ತಿ ಉಂಟು ಗೊತ್ತುಂಟ? ಹಾ ಏಕತ್ತೆ ಏಕತ್ತೆ ಹಾ ಏಕತ್ತೆ ಇದು ಎಲ್ಲಿ ಕರೆಯುವುದು? ಆ? ಇದು ಎಲ್ಲಿ ಕರೆಯುವುದು? ನೋಡಿದ್ರೆ ಅವನಿಗೆ ಕತ್ತೆ ಅಂತ ಕೂಡ ಅವ ಈ ಬದಿ ನೋಡ್ದ. ಹಾ ಆ ಶಬ್ದಕ್ಕಿರುವ ಪ್ರಭಾವ ಅಷ್ಟು ಸ್ವಾಮಿ. ಓಹೋ. ಈ ವಿದ್ಯಾಲಯದಲ್ಲೆಲ್ಲ ಗುರುಗಳು ವಿದ್ಯಾರ್ಥಿಗಳಿಗೆ ಹಾಗೆ ಜೋರು ಮಾಡುದು. ಹಾ ಹಾ ಹಾಗಾಗಿ ಅದೇನು ಸಾಮಾನ್ಯ ಅಂತ ಮಾಡಬೇಡಿ. ಮತ್ತೆ ಇದು ಹಾ. ಕತ್ತೆ ಕುದುರೆ ಎಲ್ಲ ಒಂದೇ, ಅದು ದೊಡ್ಡಪ್ಪನ ಮಗ, ಇದು ಚಿಕ್ಕಪ್ಪನ ಮಗ ಅಷ್ಟೇ. ಅಷ್ಟೇ. ಅದು ಒಂದೇ ಜಾತಿ ಇದೆ ಅದು. ಹಾ ಹಾ ಹಾಗಾಗಿ ಇನ್ನು ಹಾ ಅವರಿಗಿಂತ ನಾವು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನುವುದಂತೂ ಸತ್ಯ ಹಾ ಅಲ್ವಾ? ಹಾ ಹಾ ಮತ್ತೆ ಈಗ ಇವತ್ತು ತಡಾಗೋಯ್ತು. ಈ ಕಂಸ ಮಹಾಪ್ರಭುಗಳಿದ್ದಾರಲ್ವಾ, ಹಾ ಅವರಿಗೆ ನಾನು ಅಂದ್ರೆ ಬಹಳ ಪ್ರೀತಿ. ಹೌದಾ? ಹೌದಪ್ಪ. ಓಹೋ. ಮತ್ತೆ ಅವ್ರ ಬಟ್ಟೆಯನ್ನ ಅವ್ರು ಬಿಟ್ಟು ನನ್ನನ್ನು ಬಿಟ್ಟು ಬೇರೆ ಯಾರು ಇದುವರೆಗೂ ಒಗ್ದದ್ದಿಲ್ಲ. ಹಾ ಹಾ ತೊಳೆದಿಲ್ಲ. ಹ. ಹಾ ಹಾ ಮತ್ತೆ ಅವರಿಗೆ ನಾನು ಗುರು. ಗುರುವ? ಹೌದು, ಆದ್ರೆ ಅವ್ರು ನನ್ನ ಶಿಷ್ಯ ಅಲ್ಲ. ಅದೇ ಅದೇ. ಅವ್ರಿಗೆ ನಾ ಗುರು ಹೌದು, ಹಾ. ಆದ್ರೆ ಅವ್ರು ನನ್ನ ಶಿಷ್ಯ ಅಲ್ಲ. ಹೇಗೆ? ಅಂದ್ರೆ ಇದು ನಾನು ಬಟ್ಟೆಯನ್ನ ಕಲ್ಲು ಮೇಲೆ ಹಾಕೊಂಡು ಹೋಗಿದಲ್ವಾ, ಹಾ ಹೀಗೆ ಹಾ ಪ್ರತಿ ದಿವಸ. ಹಾ. ಅದನ್ನ ಅವ್ರು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಹಾ ನೋಡ್ಕೊಂಡು ಹೋದ್ರು, ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಹೋದವ್ರೆ ತಡ ಮಾಡ್ಲಿಲ್ಲ. ಹಾ ಮನೆಗೆ ಹೋಗಿ ಅವ್ರ ತಂಗಿ ಮಕ್ಕಳನ್ನ 5-6 ಜನರನ್ನ ತೆಗೆದು ಅದೇ ರೀತಿ ಗೋಡೆಗೆ ಬಡ್ದು ಕೊಂದ್ರಂತೆ. ಹಾ ಆ ನಿಟ್ಟಿನಲ್ಲಿ ಅವ್ರು ನನ್ನ ನೋಡ್ಕೊಂಡು ಕಲ್ತದಲ್ವಾ, ಹಾ ಹಾಗಾಗಿ ಅವ್ರಿಗೆ ನಾ ಗುರು ಹೌದು, ಹಾ ಆದ್ರೆ ನನ್ಗೆ ಅವ್ರ ಶಿಷ್ಯ ಅಲ್ಲ. ಓಹೋ ಹ. ಹಾಗೆ. ಈಗ ಅವ್ರ ಬಟ್ಟೆಯನ್ನ ಮಡಿ ಮಾಡಿಕೊಂಡು ಹಾ ತಗೊಂಡು ಹೋಗ್ತಾ ಇದ್ದೇನೆ. ಈಗ ತಡಾಗಿ ಹೋಯ್ತು, ಏನ್ ಮಾಡೋದು ಸ್ವಾಮಿ? ಹೌದು, ನಾ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಅವ್ರು ಪ್ರವೇಶ ಆಗುದಿಲ್ಲ. ಹೌದೌದು. ಹಾಗಾಗಿ ಆದಷ್ಟು ಬೇಗ ತಗೊಂಡು ಅರಮನೆಗೆ ಹೋಗ್ಬೇಕು. ಮತ್ತೆ ಮಾತಾಡ್ಕೊಂಡು ಯಾರಯ್ಯ ರಜಕ ನೀನಿನ್ನು ನೋಡಿದ್ದ? ಯಾರಯ್ಯ ರಜಕ ನೀನಿನ್ನು ನೋಡಿದ್ದ? ತೋರು ನೋಡಿರುವಂತ ಇರುವುದು ಮತ್ತ ಮೈಕ ಅದು ನಿಮ್ಗೆ ಅರ್ಥ ಆಗುದಿಲ್ವಾ? ನಿಮ್ಮಂತವರಿಗೆಲ್ಲ ನಮ್ಮಂತವ್ರು ಮಾತಾಡುವಂತಹ ಉಚಿತಾರ್ಥಗಳ ಅರ್ಥ ಆಗಿದ್ರೆ ನಮಗೆ ನಿಮ್ಗೆಲ್ಲ ವ್ಯತ್ಯಾಸ ಇರುವುದಿಲ್ಲ ಅಲ್ವಾ? ನೀವು ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದವರಿಗೆ ಎದುರುಗಡೆ ಬರೋರು ಕಾಣುದಿಲ್ಲ, ಬಂದು ಗೂಡು ಹಾಕೊಂಡು ಹೋಗ್ತಾ ಇದ್ದೀರಲ್ಲ, ತಾಗಿತ್ತ ನಾ ಬೀಳಿಸಿದ್ದ ಗೊತ್ತಾಗ್ಲಿಲ್ಲ ನಿಮ್ಗೆ? ನಿನಗೆ ಗೊತ್ತಿಲ್ಲ, ತಾಗುವುದು ಬೇರೆ, ತಾಗಿ ಹೋಗುವುದು ಬೇರೆ. ಈಗ ಆಗತ್ತು ತಾಗಿ ಹೋದದ್ದು ಅಂದ್ರೆ ನಿಮ್ಗೆ ಗೊತ್ತಾಗದೆ ಹೋದತ್ತ, ನನಗೆ ಗೊತ್ತಾಗದೆ ಹೋದ, ಇಬ್ಬರಿಗೂ ಗೊತ್ತಾಗದೆ ಹೋದದ್ದು. ಹಾ. ಅದೇನೇ ಇರಲಿ, ಜನ ಯಾರು? ಅಲ್ಲಿ ಯಾರಂತ ಗೊತ್ತಾಗ್ಲಿಲ್ಲ ನನಗೆ. ಅದು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ, ನೀನ್ ಯಾರು? ನೋಡುವಾಗ ಹೇಗೆ ಕಾಣ್ತದೆ ನಿಮ್ಗೆ? ನೋಡುವಾಗ ಮನುಷ್ಯನ ತರಾನೇ ಕಾಣ್ತಿದೆ. ಮನುಷ್ಯ ಅಂತ ಗೊತ್ತಾಯ್ತಲ್ಲ, ಹಾ. ಅಷ್ಟು ಮನುಷ್ಯರ ಮಕ್ಕ ನೋಡ್ದವ್ರೆ ಅಂತ ಆಯ್ತು ನೀವು. ನಾವು ನೋಡಿದ ಮನುಷ್ಯರು. ಅಲ್ಲ, ಇಷ್ಟೇ ಗೊತ್ತಾಗುತ್ತೆ, ಮತ್ತೇನು ಗೊತ್ತಾಗ್ಲಿಲ್ವಾ? ಅದು ಇನ್ನು ನೋಡಿದಂತೆ ನೀನು ವಿವರಣೆ ಕೊಟ್ಟು ಹೇಳಿದ್ರೆ ಒಳ್ಳೇದು. ಅಂದ್ರೆ ನಾನೇ ಹೇಳ್ಬೇಕು, ನಿಮ್ಗೆ ಗೊತ್ತಾಗ್ಲಿಲ್ಲ. ಅಲ್ಲ, ನೀನು ಯಾರ? ನೀನು ಯಾರು? ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ. ನೀನು ಹೀಗೆ ಹೇಳಿದ್ರೆ ಮತ್ತೆ ನೀನು ಯಾರು ಅಂತ ನಾನು ಕೇಳುವುದೇ ಇಲ್ಲ. ನೀ ಕೇಳುದಲ್ಲ ಮರೆಯ. ನೀನು ಯಾರ? ನಾನು ರಾಜ ರಜಾಕ್. ಎಂತ? ರಾಜ ರಜಾಕ್. ಏನು? ರಾಜ ರಜಾಕ್. ಯಾವ ದೇಶದ್ದು?
ಏನು ಮತ್ತೆ ಈ ರೀತಿಯಾಗಿ ಅಣಗಿಸಿದ್ರೆ ಮೊನ್ನೆ ಇವ್ರಿಗೆ ಏನ್ ಮಾಡಿದ್ದೇನೆ ಕೇಳಿ ಹಾಗೆ ಮಾಡ್ಬೇಕಾಗ್ತದೆ. ನಿನ್ನ ಜಾತಿ ಮಾಡಿದೆ ಅಥವಾ ನನ್ನ ಪ್ರತಿನಿಂದನೆ ಮಾಡಿದ್ದಲ್ಲ ನಾವು. ನೀನು ಇಷ್ಟೊಂದು ಪೀಠಿಕೆ ಹೇಳಿದ್ಯಲ್ವಾ, ಹಾಗಾಗಿ ಪೀಠಿಕೆ ಹೇಳಿದವ ಇಂಥವನು ಅಂತ ಹೇಳಿದೆ ನಾನು ಅಷ್ಟೇ. ಅಂತ ಒಳ್ಳೇದಾಯ್ತು. ಮರ್ಯಾದೆ ಕೊಡೋದು ಮತ್ತೆ ಕಲ್ತ್ಕೊಳ್ರಿ. ನಿಮ್ಗೆಲ್ಲ ಹೇಳ್ಕೊಡ್ಲಿಲ್ವಾ? ಇದು ನನಗೆ ಹಿರಿಯವರನ್ನ ಕಂಡಾಗ ಹೇಗ್ ಮರ್ಯಾದೆ ಕೊಡ್ಬೇಕು. ರಜಕ್ಕೆ ರೇ 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 ಕೊಟ್ಟು ಮಾತಾಡ್ಬೇಕು. ಏ ರಜಕ್ಕರೇ, ಏ ರಜಕ್ಕರೆ ಮರ್ಯಾದೆ ಕೊಟ್ಟಾಗವಲ್ಲ ರೇ ಬಿಟ್ಟೇ ಕೊಟ್ಟಿದ್ದೇನೆ. ರೇ ಇದೆ, ರೇ ಇದೆ. ರೇ ಉಂಟು, ಮರ್ಯಾದಿಲ್ಲ ಮರ್ಯಾದಿಲ್ಲ ನಿಮ್ಗೆ. ಅಲ್ಲ, ನಿಮ್ಗೆ ಮರ್ಯಾದಿಲ್ಲ ತೊಂದ್ರೆ ಇಲ್ಲ, ನಾವು ಕೊಟ್ಟಿದ್ದೇವೆ. ನನಗಿಲ್ಲ ಅಂತಲ್ಲ, ನಿಮ್ ಮಾತಿನಲ್ಲಿ ಇಲ್ಲ ಅಂತ. ಹಾಗುಂಟು. ಹಾ, ನಾನು ಸಾಮಾನ್ಯದವಲ್ಲ. ಏನು ಹಾ? ಏನ್ ನೀನು ನಾನು ಏನಾಗ್ಲಿ ದೊಡ್ಡವ? ದೊಡ್ಡವ. ಹಾಗೆ ದೊಡ್ಡವನೆಂತ ಅರ್ಥ ಆಯ್ತು. ನಿನ್ನಿಂದ ಒಂದು ಕೆಲಸ ಆಗ್ಬೇಕಲ್ಲ, ನನಗೆ ಕೆಲಸ ಕೆಲಸ ಆಗ್ಬೇಕಲ್ಲ. ನಿಮ್ಗೆಲ್ಲ ಕೆಲಸ ಮಾಡೋ ಜನ ಅಲ್ಲ ಪುಣ್ಯ. ಕೆಲಸ ಮಾಡ್ತೇನಲ್ವಾ? ನಾ ಹೇಳ್ತೀನಲ್ಲ, ನಿಮ್ಗೆಲ್ಲ ಕೆಲಸ ಮಾಡೋದಲ್ಲ. ನಾನು ಕೆಲಸ ಮಾಡೋದು ಒಬ್ರಿಗೆ, ನಿಮ್ಗೆಲ್ಲ ಕೆಲಸ ಅಲ್ಲಿ ಮಾಡ್ಲಿಕ್ಕೆ ನೀನು ಯಾರಿಗೆ ಕೆಲಸ ಮಾಡುವುದಾಗಲಿ, ಈಗ ನೀನು ನಮಗೊಂದು ಕೆಲಸ ಮಾಡಬೇಕು. ಏನ ಏನ ಬೇಡ ಬೇಡ, ಕೆಲಸ ಅಂದ್ರೆ ಸಣ್ಣ ಆಗ್ತದೆ, ಉಪಕಾರ ಸಹಾಯ. ದೊಡ್ಡ ದೊಡ್ಡ ಶಬ್ದ ಹಾಕಿದ್ರು ಏನ್ ಮಾಡಿದ್ರು ನೀವು ಹೇಳುದಂತೆ ಅಲ್ವಾ? ಹಾಗೆ ನೀನು ಬಟ್ಟೆ ಕಾಡ್ತಿದ್ದಿಲ್ಲ, ಅದೇನದು? ಅದು ಮಾರ, ಅದು ಮಡಿ ಮಾಡಿದ ಬಟ್ಟೆ ಅದು. ಅದನ್ನೆಲ್ಲ ನೀವು ನೋಡುವುದು ಅಲ್ಲ. ನೀವು ನಿಮ್ಮಂತ ಕಣ್ಣು ಬೀಳಬಾರ್ದು ನಿಮಗೆ ಮೇಲಿಗೆ ಆಯ್ತು. ಆಗ್ಲಿ ಮುಡಿ ಮಾಡಿದ್ದಲ್ಲ, ಯಾರು ಬಟ್ಟೆ ಅದು? ಯಾರ ಬಟ್ಟೆ ಅದು ನಿಮಗೇನಪ್ಪ? ಸರಿ, ತೊಂದ್ರೆ ಇಲ್ಲ. ನೋಡಿ ಮಾಡುವ ನಾನು ಹಾಕೊಳ್ಳೋರು ಯಾರ ಮೇಲೆ ಹೋಗೋರು ನಿಮ್ಗೆ ಯಾಕೆ ಅದಕ್ಕೆ ಪ್ರಸಂಗ? ಯಾರು ಬಟ್ಟೆ ಆದ್ರೂ ತೊಂದ್ರೆ ಇಲ್ಲ. ಇಲ್ಲಿ ಇಲ್ಲಿ, ಏಯ್! ಹೋಗ ಹೋಗ. ಅಲ್ವಾ? ನಿಮ್ಗೆ ಒಂದು ಹೇಳು ಪ್ರಯೋಜನ ನಿಮ್ಗೆ ಕನ್ನಡ ಈಗ ಹೇಳಿದ್ದೆ ಅರ್ಥ ಆಗ್ತಿಲ್ಲ ಅಂದ್ಮೇಲೆ ಅಲ್ಲ, ಇದು ದಾರಿಯಲ್ಲಿ ಹೋಗುವಾಗ ನಿಮ್ಗೆ ಎಲ್ಲೂ ಒಂದು ಮಳೆ, ಹಳ್ಳ ಕೊಳ್ಳ, ಬಾವಿ ಇಂಥದ್ದು ಯಾವುದು ನೀರು ಎಲ್ಲವೂ ಸಿಕ್ಕಿತ್ತು. ಹಳ್ಳ ಕೊಳ್ಳ ಬಾವಿ ಇಲ್ಲದೆ ಹೋದಲ್ಲೂ ನೀರು ತುಂಬಿಕೊಂಡಿತ್ತು. ಹೌದಾ? ಹೌದು, ಈಗ ತುಂಬಾ ಇತ್ತು. ಆದ್ರೆ ಬಟ್ಟೆ ತೊಳಿಲಿಕ್ಕೆ ನಿನ್ನಂತೂ ಸಿಗ್ಲಿಲ್ಲ. ಅಂದ್ರೆ ನಿಮ್ ಕೆಲಸ ನಿಮ್ಗೆ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಯಾಕೆಂದ್ರೆ ನಾವು ಕುರ್ಸೋದಿಲ್ಲ ಅಂತ. ಅದು ಬಿಡು, ಈ ಬಟ್ಟೆಯನ್ನು ನೀನು ತೆಗೆದುಕೊಂಡು ಹೋಗು, ಆ ಮಡಿ ಮಾಡಿದ ಬಟ್ಟೆ ನಮಗೆ ಕೊಡು. ಬಲರೆ ಸುಖ ಪಾಪ ಸಣ್ಣ ಮಕ್ಕಳು ಮಾತಾಡ್ಕೊಂಡು ಹೋಗ್ಲಿ ಅಂತ ಬಿಟ್ರೆ ತಲೆ ಮೇಲೆ ಹತ್ತಿಟ್ಕೊಳ್ಳುವುದಕ್ಕೆ ಮುಂದಾಗ್ತೀರಿ. ಯಾಕೆ? ಆ? ಏನು ನಿಮಗೆ ಕೊಡುವುದಕ್ಕಿರುವ ಬಟ್ಟೆ ಅದು? ಯಾರ ಬಟ್ಟೆ? ಎಲ್ಲೆಲ್ಲೋ ದಾರಿ ಮೇಲೆಲ್ಲ ಹೆಕ್ಕೊಂಡು ತಿನ್ನೋ ಮಕ್ಕಳಿದ್ದಾಗಿದ್ದೀರಿ. ನಿಮಗೆಲ್ಲ ಆ ಬಟ್ಟೆ ಬೇಕು. ಅದೇನು ಸಾಮಾನ್ಯವಾದ ಬಟ್ಟೆ ಅಲ್ಲ. ಯಾರದ್ದು? ನೋಡುವವರು ಗೊತ್ತಾಗ್ತದೆ ಯಾರು ಹೆಕ್ಕೊಂಡು ತಿಂತಿದ್ದವರು ಅಂತ ಅನ್ನೋದಾಗಿ. ಅಮ್ಮ, ಅಣ್ಣ, ಅದೆಲ್ಲ ಅವನಿಗೆ ವಿವರಣೆ ಕೊಡು, ಬೇಡ ಬಿಡು. ಕಂಸ ಮಹಾಪ್ರಭುಗಳ ಬಟ್ಟೆ ಅದು. ಓ, ಅದೆಲ್ಲ ಹಾಕೊಂಡು ಮಹಾಪ್ರಭುಗಳ ಬಟ್ಟೆ. ಹರಿಯಯ ರಜಕ ನಿನ್ನ ಪರಮ
ಗಂಟೆಗೆ ಕೊಯ್ಯಿ ಹಾಕುವ ಕಾಣುದಿಲ್ಲ. ನೋಡಿದ್ರೆ ಗೊತ್ತಾಗ್ತದೆ. ಸುಮ್ನೆ ಕಾಣಿ. ಎಲ್ಲ ಗಂಟು ಕೊಡು ತಮ್ಮಯ್ಯ ಅಣ್ಣಯ್ಯ ತಮ್ಮಯ್ಯ ಪದವೇರಿದಂತಹ ರಾಜ ರಜಕನನ್ನ ಹೊಡೆದದ್ದಾಯಿತು. ಇದು ನಮ್ಮ ಉದ್ದೇಶ. ನೇರವಾಗಿ ನೋಡುವುದು ನಮ್ಮ ಮಾವನನ್ನ ಅಲ್ವಾ? ರಾಜರಜಕನನ್ನ ಕೊಂದ್ರು, ಕುಬ್ಜೆಯ ಡೊಂಕನ್ನ ತಿಂದ್ರು, ಪೂಜಿಸಿಟ್ಟ ಶಿವಧನಸ್ಸನ್ನ ಮುರಿದ್ರು. ಈಗ ಮುಂದೊತ್ತಿ ಬರುತ್ತಿದ್ದಾರೆ. ಧೂರ್ತ ಕಂಸನ ಹೃದಯ ತುಂಬಿದಲು, ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡುನೊಂದು, ಚಿತ್ತದಲ್ಲಿ ಕಡುನೊಂದು ವ್ಯರ್ಥ ಪರಿಸಿದಿನಿಗೆ ಶಿವ ಶಿವ ಅದ್ಭುತವು ಅದ್ಭುತವು ಪೃಥ್ವಿ ನಡುಗುತ್ತಲಿರುವುದು. ಶಿವ ಶಿವ ಏನಾಗ್ತಾ ಇದೆ? ಪೃಥ್ವಿ ನಡುಗುತ್ತಾ ಇದೆ. ಸಮುದ್ರ ಬೋರ್ಗರೆದು ನನ್ನಲ್ಲಿಯೇ ಬರುವ ಹಾಗೆ ಆಗ್ತಾ ಇದೆ. ಬಿರುಗಾಳಿಯೊಂದು ನನ್ನನ್ನ ಎಲ್ಲಿಯೋ ಎತ್ತಿಕೊಂಡು ಹೋಗಿ ಬೀಸಾಡಿದ ಅನುಭವ ನನ್ನ ಪಾಲಿಗೆ ಆಗ್ತಾ ಇದೆ. ಕಂಸನ ಹೃದಯ ಎನ್ನುವುದು ಸ್ತಂಭಿಸ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ? ಬಂದರೆ ರಾಮಕೃಷ್ಣರು ಇಲ್ಲಿಯವರೆಗಾಗಿ ರಾಜ ರಜಕನನ್ನ ಕೊಂದರಂತೆ. ಕೊಲೆಯ ಪೀಡೆ ಎನ್ನುವ ಆನೆಯನ್ನ ಮುರಿದು ಹಾಕಿದರಂತೆ. ಪೂಜಿಸಿಟ್ಟ ಶಸ್ತ್ರವನ್ನ ಕೈಯಾರೆ ಮುರಿದು ಬಿಸಾಡಿದರಂತೆ. ಹಾಗಾದ್ರೆ ವ್ಯರ್ಥ ಭರಿಸಿದರೆ ಅವರನ್ನ. ಇನ್ನು ಸುಮ್ಮನಿರ್ತಾನೆ ಕಂಸ? ಇದ್ದಾರಲ್ಲ ನಮ್ಮವರು. ಯಾರಲ್ಲಿ ಚಾಣೂರ ಮುಷ್ಟಿಕ ವರ್ತಮಾನವನ್ನ ತಿಳಿದವರೇ ಇದ್ದೀರಿ. ಕೃಷ್ಣ ಬಲರಾಮರು ಇಲ್ಲಿಯವರೆಗಾಗಿ ಬಂದಿದ್ದಾರಂತೆ. ಅವರನ್ನ ಎದುರುಗೊಳ್ಳಬೇಕು.
ನಿಮ್ಮನ್ನೇ ಕರೆಸಿದೆ. ಯಾಕೆ? ಯಾಕೆ? ನೀವು ಮಲ್ಲ ಯುದ್ಧದಲ್ಲಿ ಪ್ರವೀಣರು. ಅವರನ್ನ ಎದುರುಗೊಳ್ಳಬೇಕು. ಎದುರುಗೊಂಡ ನೀವು ಅವರನ್ನ ಹೆಡಮುರಿ ಕಟ್ಟಬೇಕು. ಇದು ರಾಜ. ಮುಂದಕ್ಕೆ ಬಂದರೆ ನಿಮ್ಮಯ ನಾನು ಹಲ್ಲ ಮುರಿಯುತ್ತ ಆಸ್ಥಾನಕ್ಕೆ ಇಬ್ರು ಬರ್ತಾ ಇದ್ದೀರ. ಯಾರಂತ ಗೊತ್ತಾಗಿಲ್ಲ. ಗೊತ್ತಾಗದೆ ಬಂದವರು ನೀವು. ಯಾರು? ನೀವು. ನಾನು ಬಂದಿದ್ದ, ನೀವು ಬಂದಿದ್ದ. ನೀವು ಬಂದದ್ದು. ನಾನು ಬಂದಿದ್ದ. ಇಲ್ಲೇ ಇದ್ದು. ನನಗೆ ಎದುರು ಬಂದಿದ್ದೀನಿ ಇವ. ಹಾಗೆ ಹಾ. ಬಂದದ್ದಕ್ಕೆ ಕೇಳ್ತಾ ಏಯ್! ಸರಿ, ಹೇಳುವ ಜನ ನೀಯಾರು? ನಾವ್ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ಲ. ಇಲ್ಲ. ನೀನ್ಯಾರು ಅಂತ ನಿನಗೆ ಗೊತ್ತುಂಟು. ಗೊತ್ತುಂಟು. ಹೇಳ್ತಿದ್ದೆ ನೀನ್ಯಾರು? ನಾನು ಪಂತ ಮಹಾರಾಜರ ಮಲ್ಲ ಯುದ್ಧದಲ್ಲಿ ನಾವು ಯುದ್ಧದಲ್ಲಿ ಪರಿಣಿತರು. ಹೆಸರು? ಜಾಣೂರ ಮುಷ್ಟಿಕ ಅಂತ. ಅದು ನೀವೇಯಾ? ಜಾಣೂರ ನಾನೇ. ಮುಷ್ಟಿಕ ಅವತ್ತಿನವರೆಗೆ ಕುತ್ಕೊಂಡಿದ್ದ, ಕಾದು ಕಾದು ವಾಪಸ್ ಹೋಗ್ಬಿಟ್ಟ. ಹಿಂದಕ್ಕೆ ಹೋದ್ನ? ಹೌದು, ಇದಕ್ಕೆ ಹೋಗ್ಬಿಟ್ಟ. ಹಾಗಾಗಿ ನೀವು ಯಾರು ಬಂದದ್ದು? ನಾವು ಬಂದಿದ್ದ ರಾಮಕೃಷ್ಣರು. ಯಾರು? ರಾಮಕೃಷ್ಣ. ಕೃಷ್ಣರ. ಅವರು ಮುಂದೆ ಬರ್ತಾ ಇದ್ದೀರಲ್ಲ, ನಿಮ್ಮನ್ನು ಹೀಗೆ ಬಿಡ್ಲಿಕ್ಕಿಲ್ಲ. ನಿಮ್ಮ ಇಬ್ರು ಅವ ಅರ್ಥ ಹೋಗಿದ್ದಾರ. 2 ಹೊಲಗಳು ಎಲ್ಲ 32 ಹೊಲ. ಕೃಷ್ಣ
ಕಾಲಕ್ಕೆ ಒಂದು ನನ್ನ ಪೀಠದ ಮೇಲೆ ಬಂದು ಕೂತು ನನ್ನ ತೊಡೆಯನ್ನ ಏರ್ತೀನಿ ಅಂತ ಸಲುಗೆ ಏನಲ್ಲ ಮನದು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ ಅಳಿಯನಲ್ಲವೇ ನಿನ್ನ ಅಳಿಯ 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 ಅಳಿಯನಲ್ಲವೇ ನಿನ್ನ ಅಳಿಯನಲ್ಲವೇ ಅಳಿಯನಲ್ಲವೇ ನಿನ್ನ ಒಲಿದು ಕರೆಸಿ ಒಲುವೇನು ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿಯೇ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ನಿಮ್ಮ ಅಳಿಯನಲ್ಲವೇ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ತಿಳಿಯಬೇಡವೇ ತಿಳಿಯಬೇಡವೇ ನಿಮ್ಮಳಿಯನಲ್ಲವೇ ಮಾವ ಅಳಿಯನಲ್ಲವೇ ಒಲಿದು ಕರೆಸಿ ಕೊಲುವೇನು ತಿಳಿಯಬೇಡವೇ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಒಲಿದು ಕರೆಸಿ ಕೊಲುವೇನು ಕೊಲುವೆ ತಿಳಿಯಬೇಡವೇ ನಿಮ್ಮ ಅಳಿಯ
ಅಳಿಯನಲ್ಲವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಅಳಿಯನಲ್ಲವೇ ಮಾವ ಮಾವ ಬೇರೆಯವರಾದ್ರೆ ಎದುರು ನಿಂತಿರುವವ್ರೆ ಭೂತವ ಮಧುರಾ ಮಹೀಂದ್ರ ನಿಮಗೆ ಮನದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂತ ಒಂದು ಸ್ವತಂತ್ರ ಜ್ಞಾನ ಇಲ್ಲ. ಅಲ್ಲದೆ ಹೋದ್ರೆ ದೊಡ್ಡ ದೊಡ್ಡ ಶಬ್ದ ಎಲ್ಲ ಬಳಸ್ಬೇಡಿ, ನಾವು ಚಿಕ್ಕ ಮಕ್ಕಳು. ನಮ್ಮ ಯೋಗ್ಯತೆಗೆ ತಕ್ಕನಾದಂತಹ ಶಬ್ದಗಳನ್ನು ಬಳಸುವಂತ ಯೋಗ್ಯತೆಗೆ ನಾವು ಹೊಂದಿದ್ದೇವೆ. ಯಾರ ಮುಂದೆ ಬಳಸಬೇಕು ಎನ್ನುವ ಜಾಗ್ರತೆ ಇರಬೇಕು. ಇರಲಿ. ಅದಲ್ಲದೆ ಹೋದ್ರೆ ನೀವು ಮಾಡಿದ್ದಾದ್ರೂ ಸರಿಯಾ? ಏನು ಮಾವ ಕುಳಿತಿರುವ ಮಾವನ ತೊಡೆಯೇರ್ತೀರಿ ಅಂತ ಆದ್ರೆ ಏನನ್ನ ಹೇಳಬೇಕು? ಅಲ್ಲ ಮಾವ, ಅದು ತಪ್ಪಾಯ್ತ ಮಾವ. ಅದು ಸರಿ ಆಯ್ತು ನಿಮ್ಮ ಮಾವ, ಒಂದು ಮಾತು ಹೇಳ್ತೇನೆ. ಚಿಕ್ಕಂದಿನಿಂದ ಪ್ರಪಂಚದ ಬೆಳಕನ್ನು ಕಂಡ ಅಂದಿನಿಂದ ಇಂದಿನವರೆಗೂ ನಾವಿಬ್ರು ತಂದೆ ಹೆಗಲನ್ನು ಏರಿದವರಲ್ಲ ಅಥವಾ ತಂದೆ ತೊಡೆಯನ್ನೇ ಏರಿದವರಲ್ಲ. ಹಾಗಾಗಿ ಒಂದು ಮಾತಿದೆಯಲ್ವಾ ಮಾವ, ಸೋದರ ಮಾವನೇ ತಂದೆ ತಾಯಿಗೆ ಸಮಾನ ಎನ್ನುವುದಾಗಿ. ಇಲ್ಲಿಯವರೆಗಾಗಿ ಮಾವನನ್ನು ಕಂಡವರಲ್ಲ, ಒಮ್ಮೆಲೆ ಕಂಡವೋ. ಕಂಡ ಕೂಡಲೇ ಆಸೆ ಆಯ್ತು ಮಾವನ ಅಂಕವನ್ನು ಏರುವುದಕ್ಕೆ. ಹೋಗಿ ಏರುತ್ತಾಳ. ನಮ್ಮ ಮಾವನಿಗೆ ಯಾವ ರೀತಿಯ ರೋಗ ಎನ್ನುವುದಾಗಿ ಗೊತ್ತಿಲ್ಲ, ದೂಡಕ್ಕೆ ಬಿಟ್ಟದ್ದು. ಅದು ತಪ್ಪಾಗೋಯ್ತ ಮಾವ. ಮೇಲೆ ಪ್ರೀತಿ ಇರ್ತಾ ಇತ್ತು, ಆದರೆ ನೀವು ಮಾಡಿದಂತ ಕೆಲಸವಾದ್ರೂ ನಿನ್ ನೆನಪಿದ್ದ ಹೇಳಿ ಮಾವ. ಅಲ್ಲ ಮಕ್ಕಳೇ, ನೀವು ಮಾವ 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 ಅಂತ ಹೇಳ್ತೀರಲ್ಲ, ನಾನು ಈ ರೀತಿಯಾಗಿ ವರ್ತಿಸಲು ಕಾರಣ ಇದೆ. ಗೊತ್ತಿಲ್ಲ ಮಾವ, ಹೇಳಿ ಮಾವ. ನಮ್ಮ ಅಳಿಯಂದರು ನಂದಗೋಕುಲದಲ್ಲಿ ಬೆಳೀತಾ ಇದ್ದಾರೆ. ಅವರು ಆಟ ಆಡ್ಲಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಬಂಡಿಯನ್ನು ನಿಮ್ಮಲ್ಲಿ ಅವರಿಗೆ ಕಳಿಸಿದೆ. ಮಾಡಿದ ಕೆಲಸವಾದ್ರೂ ಏನು ಮಾವ? ಅದು ಶಕಟ ಹಸುವ ಬಂಡಿಯಾಗಿ ಬಂದದ್ದು. ಮುಚ್ಚು ಬಾಯಿ, ಮಾವ ಶಕಟ ಅಲ್ಲ, ಅಲ್ಲ ಬಂದವ ಶಕಟ. ಬಂದವ ಶಕಟ ಬಂಡಿ ಬೇರೆಯವರು ಸಿಕ್ಕಿದ ಬಂಡಿ ಏರುವುದು ಮಾವ ಬಂಡಿ. ಇಲ್ಲ ಮಾವ, ವಿಷಯ ಏನು ಗೊತ್ತಾ, ನನಗೆ ನನ್ನಲ್ಲಿ ಎಷ್ಟು ಬಂಡಿ ಇದ್ರು ತೊಂದ್ರೆ ಇಲ್ಲ. ಹೊಸದೊಂದು ಬಂಡಿ ಬಂತು, ಅದು ಯಾರದ್ದೇ ಆಗಿರ್ಲಿ ಒಂದು ಸಾರಿ ಹೋಗಿ ಏರುವ ಅಭ್ಯಾಸ ನನಗೆ. ಅಷ್ಟೇ ಅಲ್ಲ, ಹೋಗಿ ಎಲ್ಲಿಯಾದ್ರೂ ಕುತ್ಕೊಂಡು ಬರ್ತಾನ. ಅದು ಆಮೇಲೆ ಬಂಡಿ ಮೊದಲು ಏರುವುದೇ ಯಾರಾದ್ರೂ ತೊಂದ್ರೆ ಇಲ್ಲ. ಹಾಗಾಗಿ ಹೊಸದೊಂದು ಬಂಡಿ ಬಂತ, ನೋಡ್ಲಿಕ್ಕೆ ನಾವು ಚಂದ ಇತ್ತು. ಹೋಗಿ ಏರಿದ್ದು ಏರಿದ ತಕ್ಷಣವೇ ಆ ಬಂಡಿ ಲಟಲಟದ ಮುರಿದು ಬಿತ್ತು. ಗುಂಡಿ ಮುರಿದುದಷ್ಟೇ ಮಾವ, ಆ ಗುಂಡಿ ಕೇಳಿದ ದೊಡ್ಡ ರಕ್ಕಸ ನಿಮಗೆ. ನನ್ನಾಗೆ ಅಲ್ಲ, ರಕ್ಕಸ. ಅವ ಅಲ್ಲಿ ರಕ್ಕಸ ಬಂದಿದ್ದ ಮಾವ, ಸತ್ತದ ಬಂಡಿ ಅಂತೂ ಹೋಯ್ತು. ಸತ್ತದ ಮಾವ. ನೀವು ಆಟ ಆಡ್ಲಿ ಅಂತ, ನೀವು ಬೆಳೀಲಿ ಅಂತ ಏನು ನನ್ನ ಕಳಿಸಿದೆ. ಅಯ್ಯೋ, ಮಾಡಿದ್ರಿ ಮಾವ ಗೂಳಿ. ಮಾವ ಗೂಳಿಯನ್ನು ಮುಸುಡಿಗಿಡ್ತಾರೆ ಅದಲ್ಲದೆ ಹೋದ್ರೆ ಮಾವ ಗೂಳಿ ಮಾತಾಡುದಾದ್ರೆ ಕಲೀರ
ಹೇಗೆ ಮಾತಾಡಬೇಕು ಇನ್ನು ಕಲಿತೇವೆ ಮಾವ. ಇನ್ನು ಕಲಿತೇವೆ. ಯಾಕೆ ಹೇಳು? ಸಿಕ್ಕಿದ್ರಲ್ಲ. ನಿಮ್ಮಂತವ್ರು ಸಿಕ್ಕಿದ್ರಲ್ಲ. ಏನಾದ್ರೂ ಕಲೀರಿ. ಹ ಮಾವ ಅವ ನನ್ನ ಏನು ಮಾಡಿದೆ? ಆ ಧೇನುಕ ಒಂದು ಗೂಳಿ ಆಕೃತಿಯಲ್ಲಿ ಬಂದದ್ದೇ ನಮ್ಮನ್ನ ತಿವಿಯುವುದಕ್ಕೆ ಪ್ರಾರಂಭಿಸಿದ. ನಾವು ನಮ್ಮನ್ನು ಉಳಿಸ್ಕೊಳ್ಬೇಕಲ್ವಾ? ಅದರ ಕೊಂಬನ್ನ ಹಿಡಿದು ಅದನ್ನ ಗಿರಗಿರನ್ನು ತಿರುಗಿಸಿ ಬಿಟ್ಟದ್ದಷ್ಟೇ. ಅಲ್ಲಿಗೆ ಧೇನುಕ ಕಥೆ ವಿಳಾಸ ಮುಗಿ- ಇದ್ದ ಹೋಯ್ತು. ಹೌದು ಹಾಗಾದ್ರೆ ಪಕ್ಕನನ್ನ ಏನು ಮಾಡಿದ್ರು? ಅಯ್ಯೋ ಪಕ್ಕ ಪಕ್ಷಿಯಾಗಿ ಬಂದ ಸಣ್ಣದಲ್ಲ ಅದು ಮಾವ. ನಾನು ಇನ್ನೂ ಹುಟ್ಟಿದ ಮೇಲೆ ಅಷ್ಟು ದೊಡ್ಡ ನೋಡ್ಲೇ ಇಲ್ಲ. ನಮ್ಮಿಂದ ಕಳಿಸಲ್ಪಟ್ಟದ್ದು ಅಂದ್ರೆ ದೊಡ್ಡದು ಛೆ, ಇಲ್ಲ. ನಿಮ್ಮ ದೊಡ್ಡದೇ ಅಪ್ಪ ಅದು. ಯಾಕಂದ್ರೆ ಅಷ್ಟೊಂದು ದೊಡ್ಡ ಪಕ್ಷಿ ಬಂದಿದೆ ಅಂತ ಅಲ್ಲೇ ವಿಶೇಷ. ಹಾಗಾಗಿ ನಾವು ಅದ್ರ ಮೇಲೆ ಕೂತ್ಕೊಂಡು ಸ್ವಲ್ಪ ಪ್ರಯಾಣ ಮಾಡಿ ಬರೋಣ ಅಂತ ಯೋಚನೆ ಮಾಡಿದೆವು. ಹೋಗಿ ಕುಳಿತಿದ್ದೆ ತಡ ಒಂದೊಂದು ರೆಕ್ಕೆ ಕಳಿಸಿ ಬಿತ್ತು ಮಾವ. ಕಳಿತು ಬಿತ್ತ? ರೆಕ್ಕೆ ಕಳಿಸಿ ಬಿತ್ತು. ಹಾಗಾದ್ರೆ ಸತ್ತೋಯ್ತು. ಹೋದ್ನಾ? ಆಜ್ಞೆ ಇಲ್ಲ ಅದು. ಪ್ರಲಂಬನನ್ನ ಏನು ಮಾಡಿದ್ರಿ? ಪ್ರಲಂಬ ಅವನು ವಿಷಯವೇ ಬೇಡ. ದೊಡ್ಡದೊಂದು ಹೆಪ್ಪ ಅವಳು. ದೊಡ್ಡ ನಾವು ಕಳಿಸಲ್ಪಟ್ಟದ್ದಾದ್ರೆ ದೊಡ್ಡದ. ಛೇ, ಹಾಗಾಗಿ ಬಂತ ಮಾವ ಎಲ್ಲರನ್ನೂ ನುಂಗ್ಲಿಕ್ಕೆ ಮುಂದಾಯ್ತು. ನಾವು ಯೋಚನೆ ಮಾಡ್ಲಿಲ್ಲ. ನಾವು ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗದ ಈ ರೀತಿಯಲ್ಲಿ ಕೊಂದು ಮುಗಿಸ್ಬಿಟ್ಟಿದ್ದೇವೆ. ಮಾವ ಏನೇ ಇರಲಿ ಇಲ್ಲಿಯವರೆಗೆ ಹೊಳಿ ಅಂದ್ರೆ ಆಡಿಕೊಂಡಿರ್ಲಿ ಎನ್ನುವುದಾಗಿ ಬಾಕ ಪಕ್ಷಿಯನ್ನು ಹೆಬ್ಬವನ್ನು ಕೊಟ್ಟವರಿದ್ರೆ ನೀವೇ. ಮತ್ತಾರು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ಸರಿಯಾಗಿ ಬಳಸ್ಕೊಂಡಿದ್ದೇವೆ ಮಾವ. ನೀನು ಕೊಟ್ಟದ್ದನ್ನು ನಿಷ್ಪ್ರಯೋಜಕ ಮಾಡಲಿಲ್ಲ, ಸರಿಯಾಗಿ ಬೆಳೆಸಿದ್ದೇವೆ. ಕಳಿಸಲ್ಪಟ್ಟದನ್ನ ಹಾಗೆ ಮಾಡಿದ್ರಿ. ಆಮೇಲೆ ಇನ್ನೊಂದು ಹೇಳ್ತೇನೆ ಕೇಳಿ. ಏನ್ ಮಾವ? ನೀವು ಇನ್ನೊಂದು ಕೆಲಸವನ್ನ ಮಾಡಿದ್ರಿ. ಯಾವುದು? ರಾಷ್ಟ್ರೀಯ ನಷ್ಟ ಆಗಿದೆ ಅದರಿಂದ. ಛೇ, ಅದಲ್ಲದೆ ಹೋದ್ರಿ. ಒಂದು ಕೊಡುವ ಪ್ರಯತ್ನ ಮಾಡ್ತೇವೆ. ಅಲ್ಲ, ಒಂದು ಒಳ್ಳೆ ತಳಿ ಎಮ್ಮೆ ತಂಗಿತ್ತು. ಹಾ ಅವಳು ಕೂತನಿ. ಅವಳನ್ನ ಏನು ಮಾಡಿದ್ರಿ? ಹೀಗೆ ಹೇಳಿದ್ಲ? ಹಾಗೆ ಹೇಳಿದ್ದು ವೈಯಾರದಿಂದ. ಅಯ್ಯೋ, ಆಗ ಅವಳು ನಮ್ಮ ಅಮ್ಮ ಹೇಳಿದ್ಲು, ಇಲ್ಲ ಅವನಿಗೆ ಹಾಲು ಬೇಕು ಅಂತ ಅಳ್ತಿದ್ದಾನೆ, ಅವನಿಗೆ ನಾನು ಹಾಲು ಕುಡಿಸಿ ಆಮೇಲೆ ನಿನ್ನ ಹತ್ರ ಕೊಡ್ತೇನೆ ಅಂತ ಹೇಳಿ. ಅಯ್ಯೋ, ನನ್ನಲ್ಲೇ ತುಂಬಾ ಹಾಲಿದೆ, ನಾನೇ ಕುಡಿಸ್ತೇನೆ ಅಂತ ಹೇಳಿದ್ಲು. ಅಲ್ಲಿಂದ ಕಳಿಸಲ್ಪಟ್ಟಿದ್ದ ನಿಮ್ಮ ಕೂತನಿ. ಹೌದು ಮಾವ. ಆಮೇಲೆ ನಮ್ಮಮ್ಮ ಹಿಂದೆ ಮುಂದೆ ನೋಡ್ಲೇ ಇಲ್ಲ. ನಾನು ಸರಿ ನನಗೆ ಹಾಲು ಬೇಕು ಅಂತ ಹೇಳಿದೆ. ನಿನಗೆ ಮಾತ್ರ ಕೊಡ್ತಿದ್ಲ ಅವಳು? ಗೊತ್ತಿಲ್ಲ ಮಾವ. ಆಮೇಲೆ ಎತ್ಕೊಂಡ್ಲ, ಹಾಲು ಕುಡಿತೀಯ ಮಗು ಕೇಳಿದ್ಲು. ಅಂತ ಹೇಳಿದೆ. ಕುಡಿದಿತ್ತು. ಕಣ್ಣು ಮುಚ್ಚಿ ಹಾಲು ಕುಡಿಲಿಕ್ಕೆ ಪ್ರಾರಂಭ ಮಾಡಿದೆ ಮಾವ. ನಿನಗದೊಂದು ಅಭ್ಯಾಸ. ಹೌದೌದು. ಹಾಲು ಕುಡಿಯುವಾಗ ಕಣ್ಣು ಮುಚ್ಚುವುದು ನಾವು. ಕಣ್ಣು ಬಿಡುವುದೇ ಇಲ್ಲ. ಹೊಟ್ಟೆ ತುಂಬಿದ ಮೇಲೆ ಕಣ್ಣು ಬಿಡುವುದು. ಕಣ್ಣು ಮುಚ್ಚಿಸ್ತಾನೆ ಇವತ್ತು ಮಾವ. ಹಾಲು ಕುಡಿತಾ ಇದ್ನ. ಕುಡಿತಿದ್ದಂತ ಸಂದರ್ಭ ನನಗೆ ಕೇಳಿಸುತ್ತೆ ಹೀಗೆ. ಏನಂತ? ಕುಡಿಕಂದ. ನಮ್ಮಿಂದ ಕಳಿಸಲ್ಪಟ್ಟಿದ್ದ ಮತ್ತೆ ಕುಡಿ ಅಂತ ಕಾರ್ಯಕ್ಕೆ ಕಳಿಸಿದ ಸುಗುಣೆ ಅವಳು. ಅಯ್ಯ, ಅದು ಹೇಳುದಲ್ಲ. ಕುಡಿಕಂದ ಅಂತ ಹೇಳಿದಾಗ ಕೇಳಿಸ್ತು. ಆಮೇಲೆ ನಾನು ಕುಡಿತಾ ಉಳಿದೆ ಮಾವ. ಆಮೇಲೆ ಯಾಕೋ ಹಾಲಿನ ರುಚಿ ಬದಲಾದ ಹಾಗಾಯ್ತು. ಕಣ್ಣು ಬಿಟ್ಟು ನೋಡಿದೆ ಮಾವ, ಹಾಲು ಬರೋದು ನಿಂತಿತ್ತು. ಕಣ್ಣು ಬಿಟ್ಟು ನೋಡ್ತೇನೆ, ಕೂತುನಿ ಸೊತ್ತು ಬಿದ್ದಿದ್ಲು ಮಾವ. ವಿಕಾರ ರೂಪವಾಗಿ ಬಿದ್ದಿತ್ತು. ಅಲ್ಲಿ ಮಾಡಿದಂತೆ ಕಲಿತು ಅದು ಸತ್ತದ ಹೇಗೆ ಗೊತ್ತಾ? ಇಲ್ಲಿ ಬಂದ ಅದಕ್ಕೆ ನಾನು ಅನ್ಕೊಂಡಿದ್ದಲ್ಲ. ಅವಳೇ ಸತ್ತು. ನಾನು ಸ್ವಲ್ಪ ಸಮಯ ತಗೊಳ್ತೇನೆ, ತೊಂದ್ರೆ ಇಲ್ಲ, ವಿಷಯ ಹೇಳ್ತೇನೆ ನಿಮ್ಗೆ. ವಿಷಯ ಹೇಳು. ನಾನು ಅನ್ಕೊಂಡಿದ್ದಲ್ಲ. ಅವಳು ನನ್ನೆಲ್ಲಿಗೆ ಬರುವ ಪೂರ್ವದಲ್ಲಿ ಅದೆಷ್ಟೋ ಮಕ್ಕಳಿಗೆ ಹಾಲು ಕುಡಿಸಿದ್ದಂತೆ. ಅವರೆಲ್ಲ ನನ್ನ ಗೋಕುಲದಲ್ಲಿ ಅವರೆಲ್ಲ ಹಾಲು ಕುಡಿದ ಮಕ್ಕಳೆಲ್ಲ ಸತ್ತೋದ್ರು. ನೀನು ಸಾಯ್ಲಿಲ್ಲ ಅಲ್ಲ? ಆದ್ರೆ ನಾನ್ ಸಾಯಿಲ್ಲ. ನಾನು ಹಾಲು ಕುಡಿದ್ಮೇಲೆ ಅವಳೇ ಸತ್ತೋದ್ರು. ಪಾಪದ ಲೇಪ ಅವಳಿಗೆ ಮೃತ್ಯು ಆಗ್ತಾರೆ. ಹೋದವಳು ಹೋಗ್ಲಿ ಬಿಡಿ ಅಂತ. ನೀವು ಅಲ್ಲೂ ಮಾಡಿದಂತ ಕೆಲಸ ನಿಮ್ಮ ಸ್ವಕ್ಷೇತ್ರದಲ್ಲಿ ಮಾಡಿದ್ರಿ. ಹುಡುಗ ಬುದ್ಧಿ ಅಂತ ಕ್ಷಮಿಸೋಣ. ಆದರೆ ನೀವು ಇಲ್ಲಿಯವರೆಗಾಗಿ ಬಂದು ಮಾಡಿದ್ದಾದ್ರೂ ಏನು? ಏನ್ ಮಾಡಿದ್ರು ಮಾವ? ಬಂದಲ್ಲಿ ಆದ್ರೂ ಸರಿಯಾಗಿ ನಡ್ಕೊಳ್ಬೇಕಿತ್ತು. ಏನಾಯ್ತು? ಬಂದಿರಿ ರಾಜರಜಕನನ್ನ ಕೊಂದಿರಿ. ಅಲ್ಲ, ಕೋಲೆ ಪೀಡೆ ಎಂಬ ಆನೆಯನ್ನ ಕೊಂದಿರಿ. ಪೂಜಿಸಿಟ್ಟ ಶಸ್ತ್ರವನ್ನ ಮುರಿದಿರಿ. ಹೌದಪ್ಪ, ಇಷ್ಟೆಲ್ಲ ಅತ್ಯಾಚಾರ ಅನಾಚಾರಗಳನ್ನು ನಡ್ಕೊಂಡಿರಿ. ಹೀಗಿರುವಾಗ ನಿಮ್ಮನ್ನ ಸುಮ್ಮನೆ ಬಿಡ್ತೀನ? ಯಾರಲ್ಲಿ ವಸುದೇವ ದೇವಕಿಯರನ್ನ ದೇವ ಎಣ್ಣೆಯಲ್ಲಿ ಬಿಡಿ. ಮಾವ!
ನನ್ನ ತಂದೆ ತಾಯಿರುವಂತ ವಸುದೇವ ದೇವಕಿಯರನ್ನ ಬಂಧನದಲ್ಲಿಟ್ಟಿರುವಂತ ಪಾಪಿ ನೀನು. ನಾನೇ ಹೌದು, ನನ್ನ ಅಜ್ಜಿ ಉಗ್ರಸೇನ ರುಚಿಮತಿಯರನ್ನ ಕಾರಾಗೃಹದಲ್ಲಿಟ್ಟಿರುವಂತ ಕೂಳ ನೀನು. ಅವರಿಗೆ ಗಲ್ಲಿಗೆ ಹಾರಿಸ್ತೇನೆ. ನಿನ್ನನ್ನು ಅಷ್ಟರೊಳಗೆ ಮುಗಿಸ್ತೇವೆ ನಾವು. ನಿಮ್ಮನ್ನ ಮುಗಿಸ್ಲಿಕ್ಕೆ ಇಲ್ಲಿವರೆಗೆ ಕೂಳದಾಗಿರುವಂತಹ ಕಂಸನಿಗೆ ಇತಿಶ್ರೀ ಹಾಡಿದ ಹಾಗಾಯಿತು. ಪರಿಣಾಮ ಲೋಕಕ್ಕೆ ಮಂಗಳವಾಯಿತು ಎನ್ನುವುದಾಗಿ ನೋಡಿದ್ರೆ ನಾಡಿಗೆ ನಮದಲ್ಲಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತಡ ಮಾಡುವುದಲ್ಲ, ಮುಂದಿನ ಕಾರ್ಯ. ನನ್ನ ಕ್ರೂರನಿಗೆ ಮಾತು ಕೊಟ್ಟಿದ್ದೇವಲ್ಲವ, ಬದಲಾಗಿ ಅವನ ಮನೆಗೆ ಬರ್ತೇವೆ ಎನ್ನುವುದಾಗಿ ಅವನ ಮನೆಗೆ ಹೋಗಿ ಅದರ ಜೊತೆಯಲ್ಲಿ ಅಜ್ಜಿಯಾಗಿರುವಂತ ಉಗ್ರಸೇನ ರುಚಿಮತಿಯನ್ನ ಪಟ್ಟವನ್ನು ಇರಿಸಬೇಕು. ಅದಕ್ಕೆ ನಮ್ಮವರಿಗೆಲ್ಲ ಆಮಂತ್ರಣ ಕಳಿಸಬೇಕು. ಆದಷ್ಟು ಬೇಗ ತಡ ಮಾಡುವುದಿಲ್ಲ. मंजुरी बिल्डर त्यांनी आमकां ह्या कार्यक्रमाक मस्त आमकां सहभागित्व करल्याची तशीच आमगे नारायणा हेल्थ DBS ग्रुप JD एंटरप्राइजेस तशी मस्त पूरजनांनी आमकां स्पॉन्सर केल्याचे धन्यवाद. तशीच आमगे प्रतापण्णान एक सन्मान करता म्हणून विनंती. आज विशेष दिवस म्हणणारे प्रताप कामदेक मागीर बाळे कुदरेक सन्मान करचे अवकाश ताका बी मेळ्ळो. म्हाका कितें म्हणारे ताण येवन हाका सन्मान केलो म्हणाय हो आनी आभरण जातो हो कित्याक म्हणारे आमकां बाळे कुदरे आमकां सांगना 12 वर्सां सांगना आमगेले लेआउटान कसलेय काम आसलें की ಕೂಡ तो आमी कसने सांगो ಈ ಮಕ್ಕಳ ಆಟ ಆಡಿಸ್ಬೇಕು म्हण ರೆಡಿ, ಮಕ್ಕಳಿಗೆ ಕಲಿಸಿ ರೆಡಿ ಮಾಡಬೇಕು म्हण ರೆಡಿ, ನೀವೇ ಹವ್ಯಾಸಿ ನಾಟಕ ಮಾಡಬೇಕಾದ್ರೂ ರೆಡಿ. ಇವ್ರು ಯಾವುದಕ್ಕೂ ನಮ್ಮಲ್ಲಿ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕಂತ ಹೇಳ್ತಾರೆ, ಯಾವತ್ತೂ ನಮ್ಮಲ್ಲಿ ನಾವು ಹೇಳಿದ ನಂತರ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಿದ್ದಿಲ್ಲ, ನಾನು ಏನು ಕೊಡ್ತೀನಿ ಅಂತ ಕೇಳಿದ್ದೂ ಇಲ್ಲ. ಅವಾಗ ಹೇಗಂದರೆ ನಮ್ಮದೊಂಥರ ಬಾಂಧವ್ಯ ಇದೆ, ಆ ಬಾಂಧವ್ಯದ ಪ್ರಕಾರ ಅವ್ರು ಮಾಡಿದ್ದಾರೆ. ಯಾಕಂದರೆ ಅನಂತನಗರ ಸೃಷ್ಟಿಯಾಗಿ ಇವತ್ತಿಗೆ ಸಾಧಾರಣ 30 ವರ್ಷ ಆಗೋಯ್ತು. 89 31 ವರ್ಷ ಆಯಿತು. 31 ವರ್ಷ 12ರಿಂದ 13 ವರ್ಷ ಅದ್ರ ಮುಂಚೆ ನಮ್ಮ ಲೇಔಟಲ್ಲಿ ಏನು ಇಲ್ಲೇ ಇತ್ತು. 13 ವರ್ಷದ ನಂತರ ಇವರು ನಮ್ಮ ಜೊತೆ ಸೇರಿದ್ದಾರೆ, ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ. ಸಂತೋಷದ ವಿಷಯ. ಮತ್ತು ಒಂದಲ್ಲದೆ ನಮ್ಮ ವೆಂಕಟರಮಣ ದೇವರು ಒಲ್ದು ಬಿಟ್ಟಿದ್ದಾರೆ ಇವರಿಗೆ. ನಮ್ಮ ವೆಂಕಟರಮಣ ದೇವರು ಇಲ್ಲಿ ನಮ್ಮ ವೆಂಕಟರಮಣ ದೇವರು ಒಲ್ದವರು ಯಾರೂ ಹಾಳಾಗಿಲ್ಲ. ಅದು ಇವತ್ತು ಕಂಸವದೆ ಆಗ್ಲಿಕ್ಕೆ ಹೋಗಿ ಏನಾಯ್ತು ಅಂದರೆ ಕೆಟ್ಟದ್ದು ಹೋಯ್ತು, ಪೂತನೆ ಹೋದ್ಲು, ಹಾಗಾಗಿ ಸ್ವಚ್ಛ ಆಯಿತು ಇವತ್ತು. ಅದನ್ನು ಮಾಡಿ ನಮಗೆ ಆಟ ತೋರಿಸಿ ನಮಗೆ ಸಂತೋಷಪಡಿಸಿದ್ದಾರೆ. ಅವರಿಗೆ ಧನ್ಯವಾದ, ಮತ್ತೊಮ್ಮೆ ಧನ್ಯವಾದ. ಅವರು ಇದೇ ಥರ ನಮ್ಮ ಜೊತೆಗೆ ಇರಬೇಕಂತ ಅವ್ರು ನಾನು ಬೇಡ್ತಾ, ನಮ್ಮ ದೇವರಲ್ಲಿ ಬೇಡ್ತೀನಿ, ವೆಂಕಟರಮಣ ದೇವರಲ್ಲಿ. ಅವರಿಗೆ ಮುಂದೆ ಕೂಡ ಆಯುಷ್ಯ, ಆರೋಗ್ಯ, ಧನ ಎಲ್ಲ ಕೊಟ್ಟು ದೇವರು ಒಳ್ಳೆ ಥರ ನಮ್ಮಂಗೆ ಅವರು ಬೆಳೀಲಿ ಅಂತ ನಾನು ಆಸೆ पडತೀನಿ. बरें एक चांग विशो 30 वर्षाचे आमगेले हे शतमानोत्सव आमगे म्हळ्यार 30 वर्षाचे 3 डेकेड्स म्हणटाची तसले कार्यक्रम व्हड मट्टाक दवरका म्हळ्यार आमगे कमिटी आशिल्ले ताका पुरा स्पॉन्सर्स आमकां दिल्ल्याची. तशी आभरणां ज्युवलर्स तांकां अनेक फावटी आमी थँक्स म्हणटा. प्रतापण्णाला एक 2 उत्तरे आम्ही मागीर म्हळ्यार स्टेज कार्यक्रम आसा, मानवता कामां तांणी येता आसाची स्टेज कार्यक्रमांत आमी ऐकया. प्रतापण्णाक वापस स्टेजार आमी बैसून आमी सन्मान करता म्हणून आमगेले एक मन आसा, तशी ती करताची. धन्यवाद प्रतापण्णा. तशीच आमगे चेडू आतांगेले नेक्स्ट 2 प्रोग्राम जाता आसा आनी ಸ್ವಲ್ಪ वेळांतू आमगेले स्टेज कार्यक्रम जावचे आसा. तेन्ना आमी आमगे स्पॉन्सर्स प्रतापण्णाला एक 2 उतरां एककाची पूर्ण जनांनी सर्व जनांना हांगा आसा का म्हणून विनंती. धन्यवाद. ಸೊಬಗಿದೆ
ಮಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ವಯ್ಯಾರದ ಸಿಂಗಾರಿಯೇ ಮನಸ್ಸು ಎನ್ನ ತೆರೆದು ಬಿಡ್ಲ ಕುದುರೆಡು
निरंतर जाऊन आम्ही काम करता असायचे पुरा मठाचे कव्हरेज आम्ही करताची पुरा खंयचे GSB तुमगेले कार्यक्रम जत्त म्हण जाल्यार आमगे एक व्हिडिओ तुम्ही पेटयला पुरो आमगेले GSB समाचार म्हण एक न्यूज बुलेटिन येता एवरी संडे तंतू घालताचे तसं पुरा एक GSB समाजा खातीर निरंतर जाऊन आम्ही काम करता अशी चॅनल हाचे डायरेक्टर जाऊन आशिल्ले 3 जण आसाची सुमन नरेश शेणै चेतन कामत आणि नरेश प्रभू या संदर्भात आमगेलो टू चेतन कामत आसाची दयकोरनो तांणी ವೇದಿಕೆ ಬೇರೆ म्हणून या संदर्भेरी निमून घेत असं दयकोरनो खंय असल्यारी ವೇದಿಕೆ ಬೇರೆ येवका म्हणून रिक्वेस्ट करतास ಇವರಬ್ಬನ ಶಾನಿ कसं करका राप्पील चूक म्हण सांगिल्लें हांवें सुदारशिल्लें तांगेलें व्हड मन व्हड काम ते दोगांना रांदपे जागा तो पोळा घंटेक 1000 पोळ काडा घंटेक 1000 आणि तो पुण्यात्म मंजुनाथ कामत काय तो पुण्यात्म अप्पळ कडेन जाण अप्पळ कन असं खाण जावन भायर येता आमगेले राहुल गांधीन सांगिल्लें बटाट गेला भांगर येतली अशी जी हाण अप्पळ सकट जावन बरे फूट म्हणा रे आता प्लेट पडायला लेवन पडायला प्रति प्लेट धुवचे काम ना घेत तशी तितलं चंदना ते खुशी विषय असले कार्यक्रम करच्याक म्हाका आमगेलो आभरण प्रताप म्हळ्यार असल जन मेळका जन वोट करची कशी जन वोट करके असल जना मेळ्ळा मजा येता आमी जाग करचे जाग दिवचे आमी करचे काम करचे खर्च करचे ते विशय न्ही व्हड म्हणजे तुमी करार आमी मेसेज तुमी जाता म्हणून तिथं व्हडलें तशी जी आमगेलो नरेश शेणै ताका रात दिवस न्हीद ना कार्यक्रम म्हळ्यार हेंच कार्यक्रम जाल्यार गौडसार ब्राह्मण आसाच म्हणून सद्या 10 वर्सां जाली तिका तूं नरेश शेणैन आमकां दाखोवन दिलां गौडसार ब्राह्मण खंय आतां इतलो जन वट्ट करता जाल्यार सांज सुमाराक 8000 लोकांना सकाळ 6 दोन सांजवाळ सकाळ उदय तुलान राती अस्ता भितर हांगा 12 गंटे भितर 8000 लोक एक ग्राउंडात घरकडे एक 2 जाणां येल कडेन ना आनी एक एक्स्ट्रा आणि एक नाव चुकेल नाही आमगेले हृदयांतू आसा त्यांनी सेंचुरी ग्रुप आम्ही कशी जाला म्हळ्यार कार्यक्रम रूपरेश करतना कार्यक्रमा नावा ಒಟ್ಟು सेंचुरी बरोवन सोडताची तशी जाला तशें ताणें आमकां मस्त रितीरी सहकार दिता आसाची सेंचुरी कशी आमी मनांत घेवन एक काम करता म्हळ्यार तांगेले सहकार खंडीत आसा म्हणून तशें दयानंद पै मामाक आमी ताणें लायव्ह 100% ह्या संदर्भार पळयता आसताची यूथ ऑफ GSB खंयचेय प्रोग्राम ताणें मिस करनाची पैमाम तुमकां आमी ह्या संदर्भार मस्त धन्यवाद सांगता आसाची तांकां एक जोर चपाळ ह्या संदर्भार येवं म्हणून निमून घेता एक लेगसी म्हाका दिला की ते हांव कंटिन्यू करता तितले शिवाय हें हांव जेव्हा केल्लें कसने न्ही त्या मात्र न्ही आज ही हांगाचील जनाक आनीक ऑफकोर्स टी व्ही पळयतशील पुरे जनाक लेगीत एक कृतज्ञते सदसूचक एक अवकाश घेत हांव म्हणालो केळ म्हणून एक सान वेंकटरमण आशिल्लो ताजोटू केळचे आशिल्ले सो तशी किरणान म्हाका यूथ ऑफ GSB तन्नी आभरणां तन्नी ऑर्गनायज करता सच म्हण सांगतना म्हाका एक मना आयलेलें आमची गेले खाण जेवण कितलें रेर म्हण सांगलें रे आभरणां बरीच रेर आशिल्ली तर म्हळ्यार हे सिजनान कलर खाल्लीची नाजाल्यार 1 वर्स वापस रक्का ते सीजन येवच्याक तानमून खाण जेवण खावच्याक आनी हांव यूथ ऑफ GSB तुमगेले बायट्स दिताना सांगिल्लें आमगेले मालगडे ना कितले चंद कोण क्युरेट केलेले रेसिपीज पुरे आतां आमगेले प्रपंच पुरे जन वीगन जनता आसाची वेजिटेरियन जनता आसाची म्हण एक स्वर्ण युग म्हणून सांगता इता म्हळ्यार ते सुलभ न्ही एक खंयचेय जेव एक फूड हॅबिट्स चेंज करून आमी पुरे जने एनिमल्स उळसूका एक प्राणी दया संघान तो एक कसं जो टाईअप करून आता तसले एक अँगलांत आमी पळोवच्या गेल्यार आमगेले आमची गेलेले रेसिपीज आमची गेलेले ಕೆಲವು डिशेस आमी आलोचन केल्यार बेस्ट हेल्थाके बेस्ट म्हूण सांगता आनी हे वीगन सिस्टमाक आमगेले कॉन्ट्रिब्युशन मस्त आसता म्हूण सांगच्याक मस्त आर्टाक बाउंड्रीज आसना इनफॅक्ट कुकिंग म्हळ्यार रांदप करचे एक कले म्हूण सांगताची आज तुमी रांदपा कलेक इतले सपोर्ट दिल्ल्याची तशी आमगेले सिनेमा कलेक तितले सपोर्ट दिवची म्हूण घेवन एक सिनेमा नटी एक फ्युचर निर्देशकी आनी ऑब्वियसली हांव प्रोड्युसर जावको म्हणाय आसा सो म्हगेले पुरा वेंचराक तुमगेले सपोर्ट आसा म्हूण घेवन तुमकां रिक्वेस्ट करता थँक्यू सो मच आनी यूथ ऑफ GSB तुमी मस्त लायक एक इनिशिएटीव घेवन
वर्ल्ड वाईड आमची गेलं GSP युथा तांकां ಒಟ್ಟು करता चिता म्हळ्यार स्वामी विवेकानंदान सांगिल्वरी आमगेले यूथ नाशे हे कंट्री मुखार